அம்மா என்ன இருக்குமா சாப்பிட்றதுக்கு? கூழ்பா. சாப்பிடுறீங்களா? சாப்பிடுறியா? கொடுங்க. கூழ் பிடிக்காதவங்க யாரும் இருக்க மாட்டாங்க. நான் குடிச்சது இல்லைம்மா. குடிச்சது இல்லையா? குடிச்சதே இல்லை. கர்நாடகால இருந்து வரேன். கர்நாடகா. ಲಾಂಗ್ ರೈಡ್ ಮಾಡಬೇಕಾದ್ರೆ ಒಂದಲ್ಲ ಒಂದು ಪಾಯಿಂಟಲ್ಲಿ ನಾವು ನಮ್ಮ ಫ್ಯಾಮಿಲಿನ, ನಮ್ಮ ಊರನ್ನ, ನಮ್ಮ ಮನೇನ ಎಲ್ಲದನ್ನು ಮಿಸ್ ಮಾಡ್ಕೊಳ್ತೀವಿ. ಅಂಥ ಟೈಮಲ್ಲಿ ಈ ಥರ ರೋಡ್ ಸೈಡಲ್ಲಿ ಹಾಕಿರ್ತಾರಲ್ಲ ಗೂಡಂಗಡಿಗಳು, ಅಂಥ ಜಾಗದಲ್ಲಿ ನಿಂತ್ಕೊಂಡು ಊಟ ತಿಂಡಿ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ನಿಮಗೇನು ಮನೆಯವ್ರದ್ದು ಫೀಲ್ ಆಗುತ್ತಲ್ಲ ಅದನ್ನೆಲ್ಲದನ್ನು ಹೋಗಿಸ್ಬಿಡ್ತಾರೆ. ಅವ್ರ ಮಾತಾಗಲಿ, ಅವ್ರ ಕೈ ರುಚಿ ಆಗಲಿ ಎಲ್ಲದೂ ನಮ್ಮ ಮನೇನ ನೆನಪು ಮಾಡುತ್ತೆ. ಮನೇಲೇ ಊಟ ಮಾಡಿದ್ನೇನೋ ಅನ್ನೋ ಥರದ್ದು ಒಂದು ಫೀಲ್ ಬರುತ್ತೆ. 70-80 ವರ್ಷ ದಾಟಿದೆ ಅಜ್ಜ ಅಜ್ಜಿ, ಆದರೂ ಎಷ್ಟು ಎನರ್ಜೆಟಿಕ್ ಆಗಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಸಣ್ಣ ಕ್ಯಾಂಟೀನಲ್ಲಿ ನಮಗೆಲ್ಲ ನಾಚಿಕೆ ಆಗಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗೋಕ್ಕೆ ಒದ್ದಾಡ್ತೀವಿ ನಾವು, ಅದು ಕೂಡ ಈ 30-35 ಏಜಲ್ಲೇ. ಇವರು 70-80 ವರ್ಷ ಆದರೂ ಡೈಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಈ ತಳ್ಳೋ ಗಾಡೀಲಿ ಫುಡ್ ಸೇಲ್ ಮಾಡ್ತಾರೆ. ಹಾಂ ಸರಿ ಸರಿನಾ, ಸರಿ ಸರಿ ಸರಿಮಾ, ಸರಿ ಹೋಗಿ